ಎಲ್ರಿಗೂ ಜೈ ಭೀಮ್. ಇದು ಏನು ಕಾಂಗ್ರೆಸ್ ಆಡಳಿತ ಏನು ಶಿಕ್ಷಣ ಕೊಡಿಸ್ಬೇಕಂತ ಇದ್ದವರು ಏನು ಕೊಡಬಾರ್ದಂತ ಇದ್ದವರು ಒಂದೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು NSU ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಬಂದ ಮೇಲೆ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಹಾಸ್ಟೆಲ್ಗಳಲ್ಲೇನು ವಿದ್ಯಾರ್ಥಿಗಳು ಇರ್ತಾರ ಅಂಥ ವಿದ್ಯಾರ್ಥಿಗಳಿಗೆಲ್ಲ ಏನು ಓದೋದು ಬಿಟ್ಟಿಸ್ಕೊಟ್ಟು ಇಲ್ಲಿ ಏನು ಕಾಂಗ್ರೆಸ್ ಪಕ್ಷ ಜೈ ಹೊಡೆಯಕ್ಕೆ ಕರ್ಕೊಂಡು ಬಂದಿದ್ದಾರನ್ನೋ ಅನ್ನೋದು ಪೂರಾ ಬೀದರ್ ಜನ ಇವತ್ತಿನ ಈ ಮಾಧ್ಯಮದ ಮುಖಾಂತರ ಮತ್ತು ಸೋಷಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದಾರೆ. ಬಟ್ ಇವತ್ತು ಅವ್ರ ತಾಯಿ ತಂದೆ ಎಲ್ಲ ಲಕ್ಷಗಟ್ಟಲೆ ಇವತ್ತು ಶಾಹೀನ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಭೀ ಬಂದಿದ್ದಾರೆ ಅಲ್ಲಿಗೆ. ಇದಕ್ಕೆಲ್ಲ ಯಾರು ಹೊಣೆ? ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರ ಏನು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ನಾಚಿಕೆ ಬರಬೇಕು ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ. ಯಾಕಂದರೆ ಒಂದು ಅಂಬೇಡ್ಕರ್ ಪರ ಹೋರಾಟಕ್ಕೆ ಯಾವುದೇ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ರಹಿತ ವಿದ್ಯಾರ್ಥಿಗಳು ಇನ್ನೂವರೆಗೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷ ಅಂತ ಹೇಳಿಬಿಟ್ಟು ಇವತ್ತೇನು ಬಂದಿದ್ದಾರೆ. ಇದು ಭಾಳ ದೊಡ್ಡ ಷಡ್ಯಂತ್ರ ಈ ನಮ್ಮ ಕಾಂಗ್ರೆಸ್ ಪಕ್ಷದು. ಬಟ್ ಮುಂಬರುವ ದಿನಗಳಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ಇಲ್ಲೇನೋ. ಒಂದು ವೇಳೆ ಇದೇ ರೀತಿ ಆಯಿತು ಅಂದ್ರೆ ಅತಿ ಶೀಘ್ರದಲ್ಲಿ ಒಂದು 2-3 ದಿವಸದಲ್ಲಿ ಸಮಾಜ ಕಲ್ಯಾಣ ಕಚೇರಿಗೆ, ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಲಕ್ಷಗಟ್ಟಲೆ ಫೀಸ್ ಇರ್ತಕ್ಕಂಥ ಈ ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಅವ್ರ ತಾಯಿ ತಂದೆಯನ್ನು ದುಡ್ಡು ಕಟ್ಲತ್ತಾರೋ ಏನು ಕಟ್ಲತ್ತಾರೋ ಗೊತ್ತಿಲ್ಲ. ಬಟ್ ಅಂಥ ಮಕ್ಕಳಿಗೆಲ್ಲ ತಂದು ಇವತ್ತು ಪಾರ್ಟಿ ಶಾಲೆ ಹಾಕಿಸ್ಲತ್ತಾರ. ಯಾಕೆ ಶಾಹೀನ್ ಶಿಕ್ಷಣ ಸಂಸ್ಥೆಯನ್ನು ಕಾಂಗ್ರೆಸ್ ಪಾರ್ಟಿಗೆ ಅಟ್ಯಾಚ್ಮೆಂಟ್ ಅದ ಎಂಬುದು ಸ್ಪಷ್ಟೀಕರಣ ಕೊಡಬೇಕು. ಮುಂಬರುವ ದಿನಗಳಲ್ಲಿ ಇಂಥವೆಲ್ಲ ಒಂದು ವೇಳೆ ಆದರೆ ನಮ್ಮ ಸಂಘಟನೆ ವತಿಯಿಂದ ಸಮಾಜ ಕಲ್ಯಾಣ ಆಗಿರ್ಬೋದು ಮತ್ತು BO ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಇಂಥ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ. ವಿನೀತ್ ಗಿರಿಚಿದ್ರಿ, ದಲಿತ್ ಯುನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ. ಜೈ ಭೀಮ್ ಆರ್ಮಿ ಬಂಧುಗಳೇ, BJPಯ ಪಕ್ಷದವರು ಬಾಬಾ ಸಾಹೇಬ್ರಿಗೆ ಎಲ್ಲಾದರೂ ಅಪಮಾನ ಮಾಡಿದಾಗ ದಲಿತ ಮುಖಂಡರು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ರೀತಿಯ ಅವಮಾನ ಮಾಡಿದಾಗ ಅಥವಾ ಅಪಮಾನ ಮಾಡಿದಾಗ ಸುಮ್ಮನೆ ಮುಚ್ಕೊಂಡು ಕೂಡ್ತಾರೆ. ಯಾಕೆ ನಾಚಿಕೆ ಬರಬೇಕು ನಮ್ಮ ದಲಿತ ಮುಖಂಡರಿಗೆ? ಯಾಕಂತಂದರೆ ಇವತ್ತಿನ ದಿವಸನೇ ಇಲ್ಲೇ ಜಸ್ಟು ಅಂಬೇಡ್ಕರ್ ಅವರ ಸರ್ಕಲ್ ಹತ್ರ ಇದ್ದೀವಿ. ಇವಾಗ ಇಲ್ಲಿ ನೋಡಿದರೆ ಈಶ್ವರ ಖಂಡ್ರೆ ಸಾಹೇಬ್ರದ್ದು ಮತ್ತು ಸೋನಿಯಾ ಗಾಂಧೀಜಿ ಅವ್ರದ್ದೆಲ್ಲ ಫೋಟೋ ಎಲ್ಲ ಮ್ಯಾಲೆ ಇಟ್ಕೊಂಡು ಬಾಬಾ ಸಣ್ಣದಾಗಿ ಜನರು ಸರಿ ಸಮಾನವಾಗಿ ಫೋಟೋಗಳನ್ನು ಹಾಕ್ತಿದ್ದಾರಲ್ಲ, ಈ ಪಕ್ಷದವ್ರಿಗೂ ಕೂಡ ನಾಚಿಕೆ ಬರಬೇಕು. ಈ ರೀತಿ ಹಾಕೋದು ಸರಿಯಲ್ಲ. ನಾವು ಬೇಮಾರ್ಮಿದವ್ರು ಸುಮ್ಮನೆ ಕೊಡೋದಿಲ್ಲ. ಇದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಇದು ಈ ರೀತಿ ಹಾಕೋದು ಸರಿಯಾಗಿಲ್ಲ ಅಂತ ಹೇಳಿ ಈ ಮುಂದೆ ಬರೋ ದಿನಗಳಲ್ಲಿ ನಾನು ಈ ವಿಷಯ ಕುರಿತು ನಾನು ಹೋರಾಟವನ್ನು ಇಟ್ಕೊಳ್ತೀನಿ ಅಂತೇಳಿ ತಿಳಿಸುತ್ತೇನೆ. ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರ ಸರಿಸಮನಾಗಿ ಫೋಟೋ ಹಾಕೊಳ್ಳೋದು ತಪ್ಪು. ಇದು ನಿಮಗೆ ಅರಿವಿರಲಿ. ನಾವು ಸುಮ್ಮನೆ ಕೊಡೋದಿಲ್ಲ ಮುಂದುವರೋ ದಿನದಲ್ಲಿ. ಇದ್ರ ವಿಷಯ ಕುರಿತು ನಾನು ನಾಳೆ ಅಥವಾ ನಾಡಿದ್ದು ಆಗಲಿ ನಾನು ಒಂದು ಹೋರಾಟ ಇಟ್ಕೋತೀನಿ. ಜೈ ಭೀಮ್ ಆರ್ಮಿ. ಜೈ ಭೀಮ್. ಇವತ್ತು ಏನು ಕಾಂಗ್ರೆಸ್ ಪಕ್ಷ ಜೈ ಬಾಪು, ಜೈ ಗಾಂಧಿ, ಜೈ ಭೀಮ್ ಅಂತ ಏನು ಘೋಷಣೆ ಮುಖಾಂತರ ಏನು ಕಾರ್ಯಕ್ರಮ ಮಾಡ್ತಾ ಇದೆ, ಇದು ಎಲ್ಲೋ ಒಂದು ಕಡೆ ಮನುವಾದಿಗಳ ಕುತಂತ್ರ ಅಂತ ಹೇಳಿ ಇವರನ್ನು ದಲಿತರನ್ನ ಬೇರೆ ಕಡೆ ಒಯ್ಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ದಲಿತರಿಗೆ ತಪ್ಪು ಸಂದೇಶ ನೀಡಿ ಅವರು ಹಿಂದೂ ರಾಷ್ಟ್ರ ಮಾಡ್ತಾ ಇದ್ದಾರೆ. ನಾವು ಅದನ್ನು ಬೇಡ ಅಂತೇಳಿ ಇವರು ಗಾಂಧಿ ಭಾರತ ಮಾಡಕ್ಕೆ ಹೊರಟಿದ್ದಾರೆ. ಇದು ಅತ್ಯಂತ ಖಂಡನೀಯ. ನಾವು ಹಿಂದೂ ರಾಷ್ಟ್ರಕ್ಕೂ ಒಪ್ಪಲ್ಲ, ನಾವು ಗಾಂಧಿ ರಾಷ್ಟ್ರಕ್ಕೂ ಒಪ್ಪಲ್ಲ. ಇದು ಅತ್ಯಂತ ಖಂಡನೀಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡುವಂಥ ನೀತಿಯಾಗಿದೆ ನಿಮ್ಮ ಕಾಂಗ್ರೆಸ್ ಆಡಳಿತ. ಅದಕ್ಕಾಗಿ ಏನು ಕಾಂಗ್ರೆಸ್ ನಾಯಕರ ಸರಿಸಮನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರ ಹಾಕಿದ್ದಾರೆ.
ಮತ್ತು ಬಾಬಾ ಸಾಹೇಬ್ರ ಭಾವಚಿತ್ರ ಈ ಕಾಂಗ್ರೆಸ್ ನಾಯಕರದೆಲ್ಲ ಆದ ನಂತರ ಏನು ಹಾಕಿದ್ದಾರೆ, ಇದು ಅತ್ಯಂತ ಖಂಡನೀಯ. ನೀವು ಒಂದು ವೇಳೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಡಲ್ಲ ಅಂತಂದರೆ ಬಾಬಾ ಸಾಹೇಬ್ರಿಗೆ ಅವಮಾನ ಕೂಡ ಮಾಡಬೇಡ್ರಿ. ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ತಾ ಅಂದರೆ ನಾವೆಲ್ಲ ಸುಮ್ಮನೆ ಕೊಡೋಂಥ ಮಕ್ಕಳಲ್ಲ. ನೀವು ಒಂದು ವೇಳೆ ಅಭಿಮಾನ ಇಲ್ಲ, ನೀವು ಬೇಕಾಗಿಲ್ಲ, ಬಾಬಾ ಸಾಹೇಬ್ರು ಬಿಟ್ಬಿಡ್ರಿ. ಬಾಬಾ ಸಾಹೇಬ್ರ ಹೆಸರುಗಳಕ್ಕೊಂದು ದಲಿತರ ಓಟಿಗಾಗಿ ಬಾಬಾ ಸಾಹೇಬ್ರ ಫೋಟೋ ಹಾಕೋದು, ಆಮೇಲೆ ನಿಮ್ಮದೇ ಎಲ್ಲ ಲೀಡರ್ಗಳು ಆದ ನಂತರ ಬಾಬಾ ಸಾಹೇಬ್ರ ಫೋಟೋ ಹಾಕಿ ಅವಮಾನ ಮಾಡೋದು ಮಾಡಿ ಆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ನೀವು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿಂದಿರಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾರು ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ, ಬಾಬಾ ಸಾಹೇಬ್ರ ವಿರೋಧ ಮಾಡಿದ್ದಾರೆ, ನೀವೆಲ್ಲ ಹೋರಾಟ ಮಾಡಿ ಅಂತೇಳಿ ದಲಿತರಿಗೆ ನೀವು ಎಬ್ಬಿಸಿದಿರಿ, ದಲಿತರಿಗೆ ನೀವು ತಪ್ಪು ಸಂದೇಶ ನೀಡಿ ಅವರಿಗೆಲ್ಲ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೇಳಿದಿರಿ. ಆದರೆ ನೀವೇ ಅಂಬೇಡ್ಕರ್ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ರಿ. ಇದೊಂದು ಸರಿಯಾಗಿ ನೆನಪ ಇಟ್ಕೊರಿ. ನಾವು ಎಷ್ಟು BJPಯನ್ನು ವಿರೋಧಿಸ್ತೇವೆ ಅಷ್ಟೇ ಕೂಡ ಕಾಂಗ್ರೆಸ್ಸನ್ನು ಕೂಡ ವಿರೋಧಿಸ್ತೇವೆ. ಬಾಬಾ ಸಾಹೇಬ್ರ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಆಗಲಿ BJP ಆಗಲಿ ಬೇರೆ ಯಾವ ಪಕ್ಷ ಇದ್ರೂ ನೋಡಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ಉಗ್ರವಾಗಿ ಖಂಡಿಸ್ತೇವೆ. ಇದಕ್ಕೆ ತಕ್ಷಣ ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತೇನೆ. ಪ್ರಕಾಶ್ ರಾವಣ್, ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ. ಜೈ ಭೀಮ್.